सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गाये नमः। ॐ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಮೇ ತಿಂಗಳಿನಲ್ಲಿ 12 ರಾಶಿಗಳ ಒಂದು ಮಾಸ ಭವಿಷ್ಯ ಹೇಗಿದೆ, ಯಾವ ಯಾವ ಗ್ರಹಗಳು ಯಾವ ರೀತಿಯ ಪ್ರಭಾವವನ್ನು ಉಂಟು ಮಾಡ್ತಿದ್ದಾರೆ ಅನ್ನೋದನ್ನ ಈಗ ನೋಡೋಣ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಮಂಗಳ ಗ್ರಹ 6ನೇ ಮನೆಯಲ್ಲಿದ್ದಾನೆ. ನೋಡಿ, 6ನೇ ಮನೆಯಲ್ಲಿ ಮಂಗಳ ಗ್ರಹ ಇರೋದು ಶುಭಾನೆ. ಯಾಕಂದ್ರೆ ಮಂಗಳ ಗ್ರಹ ನೈಸರ್ಗಿಕವಾಗಿ ಪಾಪಗ್ರಹದ ಲಿಸ್ಟ್ ಅಲ್ಲಿ ಬರ್ತಾರೆ. ಪಾಪಗ್ರಹ ಅನ್ನೋದಕ್ಕಿಂತ ಕ್ರೂರ ಗ್ರಹ ಅಂತ ಹೇಳ್ಬೋದು. ಯಾಕಂದ್ರೆ ಅವನ ಸ್ವಭಾವ ಸ್ವಲ್ಪ ತಾಮಸಿಕ ಮತ್ತು ರಾಜಸಿಕ ಗುಣವನ್ನ ಹೊಂದಿರುತ್ತೆ. ಹಾಗಾಗಿ ಈ ಮಂಗಳ ಗ್ರಹ 6ನೇ ಮನೆಯಲ್ಲಿದ್ರೆ ಶತ್ರುಗಳ ಬಾಧೆ ಕಡಿಮೆ ಆಗುತ್ತೆ. ನಿಮ್ಗೆ ಯಾರಾದ್ರೂ ಶತ್ರುಗಳಿಂದ ತುಂಬಾ ಸಮಸ್ಯೆ ಆಗ್ತಾ ಇದೆ, ಲಾಸ್ಟ್ ಒಂದ್ 2-3 ತಿಂಗಳಿಂದ 5ನೇ ಮನೆಯಲ್ಲಿ ಮಂಗಳ ಮತ್ತು ಶನಿ ಇದ್ದಿದ್ರಿಂದ ಒಂದಿಷ್ಟು ಪ್ರಾಬ್ಲಮ್ಗಳು ಎಲ್ಲರ ವಿಷಯದಲ್ಲೂ, ಏನೋ ಬೇಜಾರು, ಮನಃಶಾಂತಿ ಇಲ್ಲ, ಈ ತರದ್ದೆಲ್ಲ ಒಂದಿಷ್ಟು ಸಮಸ್ಯೆಗಳು ವೃಶ್ಚಿಕ ರಾಶಿಯವರಿಗಾಗಿತ್ತು. ಬಟ್ ಈ ತಿಂಗಳಿಂದ ನಿಮ್ಗೆ 6ನೇ ಮನೆಯಲ್ಲಿರೋ ಮಂಗಳ ಗ್ರಹ ಸ್ವಕ್ಷೇತ್ರದಲ್ಲಿ ಮೂಲ ತ್ರಿಕೋನದಲ್ಲಿರೋದ್ರಿಂದ ಆ ಒಂದು ಪ್ರಾಬ್ಲಮ್ಗಳೆಲ್ಲ ಕಮ್ಮಿ ಆಗತ್ತೆ. ಷಷ್ಠ ಭಾವದಲ್ಲಿ ಮಂಗಳ ಇದ್ರೂ ಕೂಡ ಅದು ಸ್ವಕ್ಷೇತ್ರವಾಗಿ ನಿಮ್ಮ ರಾಶ್ಯಾಧಿಪತಿ ತುಂಬಾ ಪ್ರಬಲನಾಗಿರೋದ್ರಿಂದ ಅನಾರೋಗ್ಯ ಸಮಸ್ಯೆಗಳು ಯಾರ್ಯಾರಿಗಿದೆ ವೃಶ್ಚಿಕ ರಾಶಿಯವರಿಗೆ ಅದೆಲ್ಲ ಈ ತಿಂಗಳಲ್ಲಿ ನಿವಾರಣೆ ಆಗತ್ತೆ. 2ನೇ ವಿಚಾರ ಏನಪ್ಪಾ ಅಂದ್ರೆ ಶತ್ರು ಬಾಧೆ ಕಡಿಮೆ ಆಗುತ್ತೆ. ಧನಾಧಿಪತಿ ಆದಂತಹ ಗುರುಗ್ರಹ ಅಷ್ಟಮದಲ್ಲಿ ಕುತ್ಕೊಂಡು ಧನಸ್ಥಾನವನ್ನ ನೋಡ್ತಾ ಇದ್ದಾನೆ. ಇನ್ನೇನು ಭಾಗ್ಯಸ್ಥಾನಕ್ಕೆ ಬರುವ ಆತರದಲ್ಲಿದ್ದಾನೆ ಗುರುಗ್ರಹ ಅಂತ ಹೇಳ್ಬೋದು. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ಏನೂ ತೊಂದರೆ ಇಲ್ಲ. ಆದರೆ ಬೇರೆಯವರಿಗೆ ಹಣವನ್ನ ಕೊಡಬೇಡಿ. ನೀವೇನಾದ್ರೂ ಬೇರೆಯವರಿಗೆ ಹಣ ಕೊಟ್ರೆ ವಾಪಸ್ ಬರಲ್ಲ. ತೃತೀಯ ಭಾವಾಧಿಪತಿ ಮತ್ತು ಚತುರ್ಥ ಭಾವಾಧಿಪತಿಯಾದಂತಹ ಶನಿ ಪಂಚಮದಲ್ಲಿದ್ದಾನೆ. ಯಾರನ್ನ ಅತಿಯಾಗಿ ಪ್ರೀತಿಸ್ತಿರೋ, ಯಾರನ್ನ ಅತಿಯಾಗಿ ಹಚ್ಕೊಳ್ತಿರೋ ಅವರಿಂದಲೇ ದುಃಖ, ಅವರಿಂದಲೇ ಬೇಸರ. ಪಂಚಮ ಅನ್ನೋದು ಪ್ರೀತಿ ಪ್ರೇಮವನ್ನ ಸೂಚಿಸುವ ಭಾವ. ಇಲ್ಲಿ ಶನಿ ಬಂದ್ರೆ ಪ್ರೀತಿ ಪ್ರೇಮನ ಕೊಡೋದಲ್ಲ, ಕಿತ್ಕೊಳ್ತಾನವನು. ಯಾಕಂದ್ರೆ ಅದಕ್ಕೆಲ್ಲ ಆಪೋಸಿಟ್ ಅವನು. ಅವನೇನ್ ಹೇಳ್ತಾನೆ ಅಂದ್ರೆ ಈ ಭವಬಂಧನಗಳಿಂದ ಮುಕ್ತರಾಗಿ ನಿಮ್ಮ ಕರ್ಮವನ್ನ ಮಾಡಿ ಅಂತ ಹೇಳುವಂತಹ ಸ್ವಭಾವದವನು ಶನೇಶ್ವರ. ಯಾಕಂದ್ರೆ ಶನಿ ಕೂಡ ಅದೇ ರೀತಿ ಬದುಕೋದು. ಸ್ವಭಾವಗಳ ಹಾಗೆ ಏನಿದ್ರು ಈ ಕುಟುಂಬ, ಸಂಗಾತಿ, ಈ ಪ್ರೀತಿ, ವಿಶ್ವಾಸ ಇದೆಲ್ಲವನ್ನ ಕೊಡುವಂತಹ ಗ್ರಹಗಳು ಯಾರಪ್ಪ ಅಂತಂದ್ರೆ ಗುರು ಮತ್ತು ಶುಕ್ರ. ಅದರಲ್ಲೂ ಶುಕ್ರ ವಿಪರೀತ ವೈಭೋಗ ಕೊಟ್ಬಿಡ್ತಾನೆ. ಅಂದ್ರೆ ಗುರು ಎಲ್ಲವನ್ನ ಬ್ಯಾಲೆನ್ಸ್ ಮಾಡುವಂತಹ ಒಂದು ಗುಣವನ್ನ ಕೊಡ್ತಾನೆ. ಆದ್ರೆ ಶನಿ ಹಾಗಲ್ಲ. ನಿನಗಿಷ್ಟ ಇದ್ರೆ ಇರು, ಇಲ್ದಿದ್ರೆ ಬಿಟ್ಟು ಹೋಗು. ಯಾವುದೇ ಸಂಬಂಧ ಆದ್ರೂ ಅಷ್ಟೇ, ಸ್ವಲ್ಪ ನಿಷ್ಠುರತೆ. ನಿಮ್ಮ ಒಂದು, ನೀವು ಯಾರನ್ನ ಅತಿಯಾಗಿ ಹಚ್ಕೊಳ್ತೀರಾ, ನಿಮ್ ಬಂಧುಗಳಾಗಿರ್ಬಹುದು, ಸ್ನೇಹಿತರಾಗಿರ್ಬಹುದು, ಅಕ್ಕಪಕ್ಕದವರಾಗಿರ್ಬಹುದು, ಇವರುಗಳಿಂದಲೇ ಸ್ವಲ್ಪ ಬೇಸರಗಳು ಈಗ ಮೊದಲಿಂದ ಆಗ್ತಾ ಬಂದಿದೆ. ಈ ತಿಂಗಳಲ್ಲೂ ಸ್ವಲ್ಪ ಹಾಗೆ ಇರುತ್ತೆ. ಆದ್ರೆ ನೀವು ಸ್ವಲ್ಪ ಸ್ಟ್ರಾಂಗ್ ಆಗ್ಬಿಡ್ತೀರಾ. ಇಲ್ಲ, ನಾನು ಯಾರ ಬಗ್ಗೆನೂ ನಾನು ಇನ್ಮೇಲೆ ವ್ಯಾಮೋಹದಿಂದ ಇರಬಾರ್ದು. ತುಂಬಾ ಅತಿಯಾಗಿ ಒಬ್ರಿಗೆ ನಾವು ಒಳ್ಳೇದಾಗ್ಲಿ, ಅವ್ರಿಗೆ ಒಳ್ಳೇದಾಗ್ಲಿ, ಇವ್ರಿಗೆ ಒಳ್ಳೇದಾಗ್ಲಿ ಅಂತ ಹೆಲ್ಪ್ ಮಾಡೋದು, ಅವ್ರ ಜೊತೆ ಚೆನ್ನಾಗಿರ್ಬೇಕು ಅಂತ ಹೋಗೋದ್ರಿಂದ, ನಾವಾಗಿ ಹೋಗೋದ್ರಿಂದ ನಮ್ಮ ಮರ್ಯಾದೆ ಹಾಳಾಗುತ್ತೆ. ಈ ತರದ್ದೆಲ್ಲ ಸ್ವಲ್ಪ ಅನ್ಸುತ್ತೆ. ಯಾಕೆ ಅನ್ಸುತ್ತೆ ಅಂದ್ರೆ 6ನೇ ಮನೆಯಲ್ಲಿ ಕುಜನ ಜೊತೆ ಸೂರ್ಯ ಇರ್ತಾನೆ. ಸೂರ್ಯ ಅಂದ್ರೆ ಸೆಲ್ಫ್ ರೆಸ್ಪೆಕ್ಟ್, ಸ್ವಾಭಿಮಾನ. ನನ್ನ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತೆ ಅಂದ್ರೆ ನನಗೆ ಯಾರೂ ಬೇಡ ಅನ್ನೋ ಸ್ವಭಾವ. ಹಾಗಾಗಿ ಒಂದ್ ರೀತಿ ಏನ್ ಮಾಡ್ತೀರಾ, ಆ ದುಃಖ, ಬೇಸರ ಅದೆಲ್ಲ ಹೋಗುತ್ತೆ. ಲಾಸ್ಟ್ 1 ತಿಂಗಳಿಂದ ತುಂಬಾ ದುಃಖ, ಬೇಸರ ಇದೆಲ್ಲ ಇತ್ತು. ಬಟ್ ಈ ತಿಂಗಳಲ್ಲಿ ನೀವು ಆರಾಮಾಗಿ, ನೀವಾಯ್ತು, ನಿಮ್ ಕೆಲ್ಸ ಆಯ್ತು, ನಾನು ಕೆಲಸ ಮಾಡ್ಬೇಕು, ನಾನು ಚೆನ್ನಾಗಾಗ್ಬೇಕು. ನೋಡಿ, ಕುಜ ಅಂದ್ರೆ ಹಠ, ರವಿ ಅಂದ್ರೆ ಜವಾಬ್ದಾರಿ. ಕರೆಕ್ಟ್, ನಾನ್ ಚೆನ್ನಾಗಾದ್ರೆ ಎಲ್ಲಾರು ನನ್ನ ಹತ್ರ ಚೆನ್ನಾಗಿರ್ತಾರೆ, ನಾನು ಫೈನಾನ್ಷಿಯಲಿ ಚೆನ್ನಾಗಾಗ್ಬೇಕು, ದುಡಿಬೇಕು ಅನ್ನುವಂತಹ ಒಂದು ಭಾವನೆ ಹೆಚ್ಚಾಗತ್ತೆ ನಿಮ್ಗೆ ಈ ತಿಂಗಳಲ್ಲಿ. ಹಾಗಾಗಿ
ಕೆಲಸದ ಕಡೆ ಜಾಸ್ತಿ ಗಮನ ಕೊಡ್ತೀರಾ. ಸ್ವಂತ ಉದ್ಯೋಗವನ್ನ ಮಾಡ್ತಾ ಇರೋರು ನಿಮ್ಮ ಒಂದು ವ್ಯಾಪಾರದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ತೀರಾ, ಇನ್ನೊಂಚೂರು ಡಿಫ್ರೆಂಟ್ ಆಗೇನೋ ಒಂದು ಚೇಂಜಸ್ ಮಾಡ್ಕೊಳ್ತೀರಾ. ಬಟ್ ನೀವು ಈಗ ಏನ್ ಚೇಂಜಸ್ ಮಾಡ್ಕೊಳ್ತೀರಾ, ಭವಿಷ್ಯದಲ್ಲಿ ಅದು ನಿಮ್ಗೆ ತುಂಬಾನೇ ಲಾಭ ಕೊಡುತ್ತೆ. ಖಂಡಿತ ನೀವು ಡಿಸಿಷನ್ ತಗೋಬಹುದು. ಪಂಚಮ ಶನಿ ನಡೀತಾ ಇದ್ರು ಕೂಡ ಗುರುಬಲ ಬರ್ತಾ ಇದೆ, ಅದು ಶುಭ ಸೂಚನೆ ಆಗಿರೋದ್ರಿಂದ ನೀವು ಖಂಡಿತವಾಗ್ಲೂ ಈ ತರದ್ದೇನಾದ್ರೂ ನಿರ್ಧಾರ ತಗೊಳ್ಳೋದಾದ್ರೆ ಒಳ್ಳೆಯ ಸಮಯ. ಹಾಗೆ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಾ ಇರೋರಿಗೆ ಅದ್ಭುತವಾಗಿದೆ. ಗವರ್ಮೆಂಟ್ ಜಾಬ್ ಅಲ್ಲಿರೋರಿಗೆ, ಪ್ರೈವೇಟ್ ಜಾಬ್ ಅಲ್ಲಿರೋರಿಗೆ, ಎರಡು ರೀತಿಯ ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಉದ್ಯೋಗದಲ್ಲಿ ಪ್ರಮೋಷನ್ ಆಗುವ ಸಾಧ್ಯತೆ. ಪ್ರಮೋಷನ್ ಮಾತ್ರ ಅಲ್ಲ, ನಿಮ್ಗೆ ಏನೋ ಒಂದು ದೊಡ್ಡ ಜವಾಬ್ದಾರಿ ವಹಿಸ್ತಾರೆ. ಬಟ್ ನಿಮಗೆ ಸಿಗುವಂತ ಈ ಜವಾಬ್ದಾರಿ ನಿಮ್ಮ ಟ್ಯಾಲೆಂಟ್ ಅನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಉತ್ತಮವಾದ ವೇದಿಕೆ ಆಗಿರುತ್ತೆ. ಹಾಗಾಗಿ ಅದ್ರ ಕಡೆ ಗಮನ ಕೊಡಿ. ಸ್ವಲ್ಪ ವರ್ಕ್ ಪ್ರೆಷರ್ ಅಂತ ಅನ್ಸುತ್ತೆ, ಆದ್ರೆ ಬಹಳ ಇಷ್ಟಪಟ್ಟು ಖುಷಿಯಿಂದ ನನಗೆ ಈ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ನಾನು ಮಾಡ್ತೀನಿ ಅಂತ ಹೇಳಿ ಮಾಡ್ತೀರಾ. ದಶಮಾಧಿಪತಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ನಿಮ್ಮ ವೃತ್ತಿಯಲ್ಲೇ ನೀವು ಹೆಚ್ಚು ಬ್ಯುಸಿ ಆಗ್ಬಿಡ್ತೀರ ಈ ತಿಂಗಳು ಪೂರ್ತಿ. ನಿಮ್ಮ ಕುಟುಂಬ ಇತ್ಯಾದಿಗಳಿಗೆ ಅಷ್ಟು ಟೈಮ್ ಕೊಡಕ್ ಆಗಲ್ಲ. ಹಾಗೆ 6ನೇ ಮನೆಯಲ್ಲಿ ಬುಧ ಕೂಡ ಇರ್ತಾನೆ. ಬಿಸ್ನೆಸ್ ಮಾಡ್ತಾ ಇರೋರು ಕೂಡ ಬಿಸ್ನೆಸ್ ಅಲ್ಲಿ ಲಾಭ ತಗೋಬೇಕು ಅಂತ ಹೇಳಿ ಅಲ್ಲಿ ಸ್ವಲ್ಪ ತುಂಬಾ ಯೋಜನೆಗಳನ್ನ ರೂಪಿಸ್ಕೊಂಡು ಎಲ್ಲವನ್ನ ಕಾರ್ಯರೂಪಕ್ಕೆ ತರುವಂತಹ ಹಂತದಲ್ಲಿ ನೀವಿರ್ತೀರ. ಇನ್ನು ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ಸಪ್ತಮಾಧಿಪತಿ ಶುಕ್ರ ಗ್ರಹ ಈ ತಿಂಗಳಲ್ಲಿ 14ನೇ ತಾರೀಕುವರೆಗೂ ನಿಮ್ಗೆ ಅಲ್ಲೇ ಇರ್ತಾನೆ, ವೃಷಭದಲ್ಲೇ ಇರ್ತಾನೆ, ಸಪ್ತಮದಲ್ಲೇ. ಆದ್ರೆ 15ನೇ ತಾರೀಕಿಗೆ ಅಷ್ಟಮಕ್ಕೆ ಹೋಗ್ತಾನೆ. ಅಷ್ಟಮಕ್ಕೆ ಹೋದ್ಮೇಲೆ ಏನಾಗತ್ತೆ ಅಂದ್ರೆ, ನಿಮ್ಮ ಸಂಗಾತಿಯ ವಿಚಾರದಲ್ಲಿ ಏನೋ ಒಂದು ಬೇಸರಗಳಾಗಬಹುದು. ಯಾಕೆಂದ್ರೆ ಇಲ್ಲಿ ಶುಕ್ರ ಗುರು ಜೊತೆ ಇರ್ತಾನೆ. ಗುರು ಶುಕ್ರ ಮಿತ್ರರಲ್ಲ. ಮನಸ್ತಾಪಗಳಾಗಬಹುದು ಅವರಿಂದ, ಅಥವಾ ಅವರ ಆರೋಗ್ಯದಲ್ಲಿ ಏನೋ ತೊಂದರೆಗಳಾಗಬಹುದು. ಈ ತರದ್ದೇನೋ ಒಂದು ಚಿಂತೆ ನಿಮ್ಮ ಸಂಗಾತಿ ವಿಷಯದಲ್ಲಿ 15ನೇ ತಾರೀಕು ಮೇಲೆ ಕಾಡುತ್ತೆ. ಇನ್ನು 15ನೇ ತಾರೀಕಿಗೆ ಇನ್ನೂ 2 ಗ್ರಹಗಳು ಮುಂದಿನ ಮನೆಗೆ ಬರ್ತಾ ಇದ್ದಾರೆ. ಯಾರಪ್ಪ ಅವರು ಅಂದ್ರೆ ಬುಧ ಮತ್ತು ರವಿ. ನೋಡಿ, ಇಬ್ರು ಒಂದೇ ಸಲ. ಬುಧ ಮತ್ತು ರವಿ ಮೇಷದಲ್ಲಿರ್ತಾರೆ 14ನೇ ತಾರೀಕುವರೆಗೂ. 15ನೇ ತಾರೀಕಿಗೆ ಇಬ್ರು ವೃಷಭಕ್ಕೆ ಬರ್ತಾರೆ. ಆದರೆ ವೃಷಭಕ್ಕೆ ಬಂದ ಮೇಲೂ ಕೂಡ ನಿಮ್ಗೆ ಅವರು ಶುಭ ಫಲವನ್ನೇ ಕೊಡ್ತಾರೆ. ಕೇಂದ್ರದಲ್ಲಿ ಶುಭ ಗ್ರಹ ಮತ್ತು ರವಿ ಕೇಂದ್ರಾಧಿಪತಿಯಾಗಿ ಕೇಂದ್ರದಲ್ಲಿ ಬಹಳ ಶುಭ ಫಲವನ್ನ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಯಾವುದ್ರಲ್ಲಿ? ನಿಮ್ಮ ಕೆಲಸ ಕಾರ್ಯಗಳ ವಿಚಾರ ಅಂತ ಬಂದಾಗ. ಆದ್ರೆ ಧಾರ್ಮಿಕ ವಿಚಾರಗಳನ್ನೇನಾದ್ರೂ ನೀವು ಅನ್ಕೊಂಡ್ರೆ ಸ್ವಲ್ಪ ಅಡೆತಡೆಗಳಿರುತ್ತೆ. ಆಗಲ್ಲ, ಬೇಗ ಕಂಪ್ಲೀಟ್ ಆಗಲ್ಲ, ಅಥವಾ ಮುಂದಕ್ಕೆ ಹೋಗಕ್ಕಾಗಲ್ಲ, ಏನೋ ಒಂದು ಅಡೆತಡೆಗಳು ಬರುತ್ತೆ, ವಿಘ್ನಗಳು ಬರುತ್ತೆ, ಈ ತರದ್ದೆಲ್ಲ ಆಗ್ತಾ ಇರುತ್ತೆ. ಆದ್ರೆ ನಿಮ್ಮ ವೃತ್ತಿ ಜೀವನದಲ್ಲಿ ಮಾತ್ರ ತುಂಬಾ ಒಳ್ಳೆ ಬದಲಾವಣೆಗಳು ವೃಶ್ಚಿಕ ರಾಶಿಯವರಿಗೆ ಆಗತ್ತೆ ಅಂತ ಹೇಳ್ಬೋದು. ಇನ್ನು ಕುಟುಂಬದ ವಿಚಾರ ಅಂತ ಬಂದಾಗ 14ನೇ ತಾರೀಕು ಮೇಲೆ ಸ್ವಲ್ಪ ಮನಸ್ತಾಪ, ಜಗಳ ಅಂತ ಆಗಲ್ಲ, ಒಂಥರ ಮನಸ್ಸು ಒಳಗಡೆನೆ ಹೊರಗೋದು. ಅವ್ರೇನೋ ಮಾತಾಡ್ತಾರೆ, ಅದನ್ನ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಬೇಜಾರು ಮಾಡ್ಕೊಳ್ಳೋದು, ಈ ತರದೆಲ್ಲ ಸಣ್ಣ ಪುಟ್ಟದ್ದು. ಅದು ಏನೋ ಮಾಡಕ್ಕಾಗಲ್ಲ. ಈ ಪಂಚಮ ಶನಿ ಬಂದಾಗ ಫಸ್ಟ್ ಅವ್ನು ಏನ್ ಕೊಡ್ತಾನೆ ಅಂದ್ರೆ ಭಾವನೆಗಳ ಮೇಲೆ ಪೆಟ್ಟು ಕೊಡ್ತಾನೆ. ಪಂಚಮ ಅನ್ನೋದು ನಮ್ಮ ಭವಿಷ್ಯ ಆಗಿರುತ್ತೆ. ಅಯ್ಯೋ ನನ್ನ ಭವಿಷ್ಯನೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾಡ್ತಾನೆ. ನೋಡಿ, ಮಕ್ಕಳಿಂದ ಸಮಸ್ಯೆಗಳಾಗತ್ತೆ, ಪ್ರೀತಿಸಿದವರಿಂದ ಸಮಸ್ಯೆಗಳಾಗತ್ತೆ, ಬಂಧು ವರ್ಗದವರಿಂದ ಸಮಸ್ಯೆಗಳಾಗತ್ತೆ. ಈಗ ನೀವ್ ಯಾರ್ಯಾರಿಗೋಸ್ಕರ ಬದುಕ್ತಿರ್ತೀರ ಅವ್ರಗಳಿಂದಲೇ ನಿಮ್ಗೆ ದುಃಖ ಬರುತ್ತೆ. ಅವಾಗ ಏನ್ ಅನ್ಸುತ್ತೆ, ಭವಿಷ್ಯದ ಬಗ್ಗೆ ಕನಸು ಕಾಣೋದೇ ಬಿಟ್ಟು ಬಿಡ್ತಾರೆ. ಆದ್ರೆ ಇದೆಲ್ಲವೂ ಕ್ಷಣಿಕ, ಯಾವುದು ಶಾಶ್ವತ ಅಲ್ಲ. ಯಾರು ಕೆಟ್ಟವರು ಅಲ್ಲ. ಆ ಸಂದರ್ಭ ಅವರನ್ನ ಕೆಟ್ಟವರನ್ನಾಗಿ ಮಾಡುತ್ತೆ. ಅವರಲ್ಲಿರ್ತಕ್ಕಂಥ ಅಜ್ಞಾನ ಅವರನ್ನ ಕೆಟ್ಟವರನ್ನಾಗಿ ಮಾಡುತ್ತೆ. ಇದನ್ನ ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಆಗಾಗ ಇದನ್ನ ಅನ್ಕೋತಾ ಇರ್ಬೇಕು. ಅವಾಗ ಯಾರನ್ನೂ ನಾವು ದ್ವೇಷ ಮಾಡಲ್ಲ. ಪ್ರತಿಯೊಬ್ಬರಲ್ಲೂ ಕೂಡ ಬದಲಾವಣೆಗಳಾಗ್ಬೇಕಲ್ವಾ. ಹಾಗೆ ಅದಕ್ಕೆ ಟೈಮ್ ಬೇಕು, ಕಾಲ ಬೇಕು, ಬದಲಾಗೋ ಮನಸ್ಥಿತಿ ಬೇಕು. ಅದು ಅವರವರಿಗೆ ಬಿಟ್ಟಿದ್ದು ಅಲ್ವಾ. ಯಾರನ್ನೂ ದ್ವೇಷ ಮಾಡೋದು ಬೇಡ. ಪಂಚಮ ಶನಿ ಬಿಡುಗಡೆ ಆದ್ಮೇಲೆ ಸಂಪೂರ್ಣವಾಗಿ ನಿಮ್ಗೆ ತುಂಬಾ ಒಳ್ಳೇದಾಗುತ್ತೆ. ಆದ್ರೆ ಗುರು ಇನ್ನೇನ್ ಭಾಗ್ಯಕ್ಕೆ ಬರ್ತಾ ಇದ್ದಾನೆ. ಸಾಮಾನ್ಯವಾದಂತಹ ಯೋಗ ಅಲ್ಲ ಇದು, ಉಚ್ಚ ಕ್ಷೇತ್ರಕ್ಕೆ ಬರ್ತಾ ಇದ್ದಾನೆ ಗುರುಗ್ರಹ. ಭಾಗ್ಯಸ್ಥಾನ ಅಷ್ಟೇ ಅಲ್ಲ, ಉಚ್ಚ ಕ್ಷೇತ್ರ. ನೇರವಾಗಿ ನಿಮ್ಮ ರಾಶಿಯನ್ನ ನೋಡ್ತಾನೆ, ಶನಿಯನ್ನ ನೋಡ್ತಾನೆ. ನೋಡಿ, ಜೂನ್ ಮೇಲೆ ನಿಮ್ಮ ಆ ಒಂದು ಪಂಚಮ ಶನಿ ಎಫೆಕ್ಟ್
ಖಂಡಿತ ಕಮ್ಮಿ ಆಗ್ಬಿಡುತ್ತೆ. 80% ಕಮ್ಮಿ ಆಗುತ್ತೆ. ಅಷ್ಟೇ ಅಲ್ಲ, ಈ ಗುರುಬಲ ಬರ್ತಿದ್ದಂಗೆ ನಿಮ್ಗೆ ದೈವ ಬಲ ಜಾಸ್ತಿ ಆಗುತ್ತೆ. ಪುಣ್ಯದ ಫಲ ಕೂಡ ಕೊಡೋದಕ್ಕೆ ಶುರು ಮಾಡ್ತೀರಾ. ಪೂಜೆ ಪುನಸ್ಕಾರಗಳನ್ನ ಹೆಚ್ಚಾಗಿ ಮಾಡೋಕ್ ಶುರು ಮಾಡ್ತೀರಾ. ದೇವ್ರ ಮೇಲೆ ನಂಬಿಕೆ ಜಾಸ್ತಿ ಆಗತ್ತೆ. ದೇವರು ಪೂಜೆ ಜೊತೆಗೆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಅನುಕೂಲಗಳಾಗುತ್ತೆ, ಹಣಕಾಸಿನ ವಿಷಯದಲ್ಲಿ ಅನುಕೂಲಗಳಾಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಿ. ಬಟ್ ಈ ತಿಂಗಳಲ್ಲಿ ನಿಮ್ಗೆ ಎಲ್ಲಾ ರೀತಿಯಲ್ಲೂ ಚೆನ್ನಾಗಿದೆ, ಏನು ಯೋಚನೆ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಆದ್ರೆ 6ನೇ ಮನೆಯು ನಿಮ್ಮ ಸೇವೆಯನ್ನ ತೋರಿಸುವ ಭಾವ. ಸೇವೆ ಅಂದ್ರೆ ನಿಮ್ಮ ವೃತ್ತಿಯಲ್ಲಿ ಹೆಚ್ಚು ಸೇವೆಯನ್ನ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡುವಂತ ಭಾವ 6ನೇ ಭಾವ. ಹಾಗಾಗಿ ಹೆಚ್ಚು ಸಮಯವನ್ನ ನಿಮ್ಮ ವೃತ್ತಿಯ ಕಡೆಗೆ ತಿರುಗಿಸಿ. ಮುಂದಿನ ದಿನಗಳಲ್ಲಿ ಉತ್ತಮ ಹೆಸರು, ಗೌರವ, ಪ್ರಮೋಷನ್ ಎಲ್ಲವನ್ನ ಪಡೆಯುವಂತಹ ಯೋಗ ನಿಮ್ಮದಾಗತ್ತೆ. ಇನ್ನು ಪರಿಹಾರ ಅಂತ ಮಾಡೋದಾದ್ರೆ ಶನಿಗೆ ಮಾತ್ರ ಪರಿಹಾರ ಮಾಡ್ಕೊಳ್ಳಿ ಸಾಕು. ಗುರು ಅಷ್ಟಮದಲ್ಲಿದ್ರು ಗುರುವಿಗೆ ಪರಿಹಾರ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇನ್ನೇನ್ ಭಾಗ್ಯಕ್ಕೆ ಬರ್ತಾ ಇದ್ದಾನೆ. ಬರುವ 1 ತಿಂಗಳು 2 ತಿಂಗಳು ಮುಂಚೆನೆ ಅವನು ಶುಭ ಸೂಚನೆಗಳನ್ನ ಶುಭ ಫಲಗಳನ್ನ ಕೊಡೋದಕ್ಕೆ ಶುರು ಮಾಡ್ತಾನೆ. ಹಾಗಾಗಿ ಶನಿಗೆ ಪರಿಹಾರಾರ್ಥವಾಗಿ ಪ್ರತಿ ಶನಿವಾರ ಎಳ್ಳೆಣ್ಣೆಯನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ ಕೊಡ್ತಾ ಬನ್ನಿ, ಒಳ್ಳೇದಾಗತ್ತೆ. ಸಾಕು, ಇದಿಷ್ಟು ಪರಿಹಾರ ಮಾಡ್ಕೊಂಡ್ರೆ ಇನ್ನು ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಜಾಸ್ತಿ ಗಮನ ಕೊಡಿ. ನಿಮ್ಮ ಸಂಗಾತಿ ವಿಷಯದಲ್ಲಿ ಏನಾದ್ರೂ ಸಮಸ್ಯೆಗಳು ಕಂಡು ಬಂದ್ರೆ ಶುಕ್ರವಾರ ಅವರೆಕಾಳು ದಾನ ಮಾಡಿ ದೇವಿ ದೇವಸ್ಥಾನ ಇದಿಷ್ಟು ಪರಿಹಾರ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಎಲ್ರಿಗೂ ಶುಭವಾಗಲಿ.